ನಾನು ಜಿಮ್ಗೆ ಹೋಗೋದನ್ನ ನೋಡಿ ನನ್ನ ಫ್ರೆಂಡ್ ಜಿಮ್ಗೆ ಜಾಯ್ನ್ ಆಯ್ತೀನಿ ಅಂತ ಹೇಳ್ದ. ಸೊ ಅವನು ಅವತ್ತನ್ನ ಪಿಕ್ ಮಾಡ್ಕೊಂಡು ನಾನು ಜಿಮ್ಗೆ ಹೊರಟೆ. ಅವ್ನು ಬಂದು 6 ಮಂತ್ಸಲ್ಲಿ ಒಂದು ಲೀನ್ ಬಲ್ಕ್ ಮಾಡಬೇಕು ಅಂತ ಹೇಳಿದ್ದ. ಸೊ 6 ಮಂತ್ ಟೈಮ್ ಇದೆ, ನೋಡೋಣ. ಇದು ಆ್ಯಕ್ಚುಲಿ ನಮ್ಮ ಜಿಮ್ ಎಂಟ್ರೆನ್ಸ್ ಹೆಂಗಿರುತ್ತೆ ನಮ್ಗೆ ನೋಡಲಿಕ್ಕೆ ಹೀಗೆ ಸಿಗುತ್ತೆ ನಮ್ಮ ಜಿಮ್. ಇದಾದಮೇಲೆ ನಾವು ವಾರ್ಮಪ್ ಸ್ಟಾರ್ಟ್ ಮಾಡ್ತೀವಿ. ಸೊ ವಾರ್ಮಪ್ ತುಂಬ ಜನ ಮಾಡಲ್ಲ, ನಾನು ನೋಡ್ದಂಗೆ. ವಾರ್ಮಪ್ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಮಾಡ್ಕೊಳ್ಳಿ. ನಾನೊಂದು 10 to 20 ಮಿನಿಟ್ಸ್ ವಾರ್ಮಪ್ ಮಾಡ್ತೀನಿ. ಅದ್ರ ಜೊತೆ ನಾನು ಸ್ಟ್ರೆಚಿಂಗ್ಸು ಮಾಡ್ಕೊಳ್ತೀನಿ. ನೀವು ವಾರ್ಮಪ್ ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿ ಸ್ಟ್ರೆಚಿಂಗ್ಸ್ ಮಾಡ್ಕೊಳ್ಳಿ. ಸೊ ನೀವು ಅಷ್ಟೇ ಯಾವುದೇ ವರ್ಕೌಟ್, ಯಾವುದೇ ಮಸಲ್ ಟ್ರೈನ್ ಮಾಡುವಾಗ ವಾರ್ಮಪ್ ಮತ್ತು ಸ್ಟ್ರೆಚಿಂಗ್ಸ್ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊಳ್ಳಿ. ಸ್ಟ್ರೆಚಿಂಗ್ಸ್ ತುಂಬ ಜನ ಮಾಡಲ್ಲ, ಬಟ್ ನಾನು ಮಾಡ್ತೀನಿ. ಸ್ಟ್ರೆಚಿಂಗ್ಸ್ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡಲ್ಲ. ಸೊ ಸ್ಟ್ರೆಚಿಂಗ್ಸ್ ವಾರ್ಮಪ್ಸ್ ಎಲ್ಲ ಆದಮೇಲೆ ನಾನು ನೀಟಾಗಿ ಹೋಗ್ತೀನಿ. ಸೊ ಇವತ್ತು ಬ್ಯಾಕ್ ಆಡುವಂತ, ಸೊ ಬ್ಯಾಕ್ ಮಸಲ್ ಮಾತ್ರ ನಾನು ಟ್ರೈನ್ ಮಾಡ್ತೀನಿ ಇವತ್ತು. ಸ್ಟಾರ್ಟಿಂಗ್ ಬಂದು ಪುಲ್ಲಪ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬ್ಯಾಕ್ ಮಸಲ್ ಆಡೋದಿನ ಪುಲ್ಲಪ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಾನಂತೂ ಮಿಸ್ ಮಾಡಲ್ಲ, ನಾನು ಮಾಡ್ತೀನಿ. ಸೊ ನೀವು ಮಿಸ್ ಮಾಡಬೇಡಿ. ತುಂಬ ಜನಕ್ಕೆ ಪುಲ್ಲಪ್ಸ್ ತೆಗಿಯೋಕ್ಕಾಗಲ್ಲ. ಸೊ ಟ್ರೈ ಮಾಡಿ, ಒಂದಿನಲ್ಲ ಒಂದಿನ ನಿಮ್ಗೆ ಹಾಗೆ ಆಗುತ್ತೆ. ನಾನು ಮೊದಲು 2 ಮಸಲ್ ಟ್ರೈನ್ ಮಾಡ್ತಿದ್ದೆ ಒಂದು ದಿನಕ್ಕೆ. ಸೊ ಈಗ ಈ ವೀಕಲ್ಲಿ ನಾನು ಒಂದೇ ಮಸಲ್ ಟ್ರೈನ್ ಮಾಡ್ತೀನಿ. ಇರೋ 1 ಅವರಲ್ಲಿ ನಾವು 1 ಮಸಲ್ ಕವರ್ ಮಾಡಲೇಬೇಕು. ಆ 1 ಮಸಲ್ ಗ್ರೂಪ್ನ ನಾನು 4 ಸೆಟ್ಸಲ್ಲಿ ಟ್ರೈನ್ ಮಾಡ್ತೀನಿ. ಟೈಮ್ ಎಫಿಷಿಯನ್ಸಿ ಇರೋ ಕಾರಣ ನಾನು 1 ಅವರಲ್ಲೇ ಜಿಮ್ ಮುಗಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಬಟ್ 1 ಅವರಲ್ಲಿ ಆಗಲ್ಲ, ಯಾಕಂದರೆ ವೀಡಿಯೋ ಮಾಡ್ಕೊಂಡೆ ತುಂಬ ಟೈಮ್ ಹೋಗುತ್ತೆ ಜಿಮ್ಮಲ್ಲಿ. ಸೊ ಏನು ಮಾಡಿದ್ವಿ ಅಂದರೆ, ನಾನು ವರ್ಕೌಟ್ ಮಾಡುವಾಗ ನನ್ನ ವೀಡಿಯೋ ಅವ್ನು ಮಾಡ್ತಿದ್ದ, ಅವ್ನು ವರ್ಕೌಟ್ ಮಾಡುವಾಗ ಅವ್ನ ವೀಡಿಯೋ ನಾನು ತೆಗಿತಿದ್ದೆ. ಸೊ ಹಂಗಾಗಿ ತುಂಬ ಟೈಮ್ ಆಯ್ತಿತ್ತು. ವರ್ಕೌಟ್ ಪ್ಲ್ಯಾನ್ಸ್, ರೂಟೀನ್ಸ್ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ನಾನು DM ಮಾಡ್ತೀನಿ ನಿಮಗೆ.